ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ನಾನು ಮಾಡೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಯೂಟ್ಯೂಬಿಗೆ ಬರುತ್ತೆ. ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಸೋನಿ ಬ್ರ್ಯಾಂಡ್ದು ಒಂದು ಬ್ಲೂಟೂತ್ ಸ್ಪೀಕರು ಆ್ಯಂಡ್ ಪೋರ್ಟಬಲ್ ಸ್ಪೀಕರು. ಇದ್ರ ಮಾಡಲ್ ಬಂದುಬಿಟ್ಟು ಸೋನಿ ಅಲ್ಟ್ ಫೀಲ್ಡ್ 7 ಅಂತ ಅಂದ್ಬಿಟ್ಟು. ಇದರಲ್ಲಿ ಟೋಟಲ್ಲು 5 ವೆರೈಟಿ ಮಾಡಲ್ಸ್ ಇರುತ್ತೆ. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದು ಬಂದು ಒಂದು ಫೀಲ್ಡ್ 1, ಫೀಲ್ಡ್ 3, ಫೀಲ್ಡ್ 5 ಆ್ಯಂಡ್ ಫೀಲ್ಡ್ 7 ಅಂತ. ಅದು ಬಿಟ್ಟರೆ ಒಂದು ಅಲ್ಟ್ ಟವರ್ 10 ಅಂತ ಇದೆ. ಅದರಲ್ಲಿ ಇದು 4 ಮಾಡಲ್ಸ್. ಇದು ಅಂದರೆ ಇದು ಫೀಲ್ಡ್ 7 ಅಂತ ಅಂದ್ಬಿಟ್ಟು. ಇದು ಸ್ಪೀಕರ್ ಬಂದು ಪಾರ್ಟಿ ಸ್ಪೀಕರ್. ಇದು ಮಾಮೂಲಿ ಏನಂತಂದರೆ ಇದ್ರ ಫ್ಯೂಚರ್ಸ್ ಏನಂತಂದರೆ ಇದರಲ್ಲಿ ಗಿಟಾರ್ ಆಪ್ಷನ್ಸ್ ಇರುತ್ತೆ, ಆಮೇಲೆ ಎಕೋ ಸೌಂಡ್ ಇರುತ್ತೆ, ಆ್ಯಂಡ್ 10 ಬ್ಯಾಂಡ್ ಈಕ್ವಲ್ ಸಿಸ್ಟಮ್ಸು, ಆ್ಯಂಡ್ ಪಾರ್ಟಿ ಟೈಮಿಂಗ್ಸ್ ಬಂದು ಸಾಂಗ್ಸ್ ಟೈಮಿಂಗ್ಸ್ ಬಂದು 30 ಅವರ್ಸ್ ಇರುತ್ತೆ. ಅಂದರೆ 1.5 ಡೇವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಇದು RGB ಅಂತ ಇದೆ. RGB ಲೈಟಿಂಗ್ಸ್ ಕಲರ್ಸ್ ಎಲ್ಲ ಇದೆ. ಇದು ನಿಮಗೆಲ್ಲ ಪ್ರತಿಯೊಂದೂ ಇದನ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಏನು ಚೆನ್ನಾಗಿದೆ ಫುಲ್ಲು ವೀಡಿಯೋನ ಫುಲ್ಲು ವಿವರಣೆ ಕೊಡ್ತೀನಿ. ದಯವಿಟ್ಟು ಇದನ್ನ ವೀಡಿಯೋನ ಕೊನೆವರೆಗೂ ನೋಡಿ. ನೋಡಿ, ಇದು ಓಪನ್ ಮಾಡಿದ ತಕ್ಷಣ ಟೋಟಲ್ಲು ಒಂದು ಸ್ಪೇಸ್ ಇದೆ. ಒಂದು ಇದರಲ್ಲಿ ಸೆಟಪ್ ಗೈಡು, ಸ್ಟಾರ್ಟಪ್ ಮ್ಯಾನುವಲ್ ಗೈಡ್ ಇದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಆಮೇಲೆ ಇದರಲ್ಲಿ ಒಂದು ಏನಿಲ್ಲ ಜಾಸ್ತಿ ಇರಲ್ಲ, ಏನು ಅಕ್ಸೆಸರೀಸ್ ಏನೂ ಕೊಟ್ಟಿರಲ್ಲ. ಒಂದು ಪವರ್ದು DC ಕೇಬಲ್ ಕೊಟ್ಟಿರ್ತಾರೆ ಅಷ್ಟೇ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಈಗ ಇದನ್ನ ಓಪನ್ ಮಾಡೋಣ. ನೋಡಿ, ಇದು ಈ ಥರ ಇದೆ. ಓಪನ್ ಆದ ನಂತರ ತುಂಬ ವೆಯ್ಟ್ ಇದೆ. ಇದು ಮಾಮೂಲಿ 6.8 kg ಬರುತ್ತೆ. ಇಟ್ಬಿಡೋಣ. ತುಂಬ ವೆಯ್ಟ್ ಇದೆ. ಓಕೆ, ಸೋನಿ ಅಲ್ಟ್ ಫೀಲ್ಡ್ 7. ಓಕೆ, ಇದ್ರ ಬಗ್ಗೆ ಮಾಡೋಣ. ಅಂದರೆ ಈಗ ನಾನು ಇದು ಮಾಡಿದ್ದೀನಿ. ಈಗ ಪೇರಿಂಗ್ ಮಾಡೋದಂದರೆ ಹಿಂಗೆ 4 ಬಟನ್. ಇದು ನೋಡಿ, ಇದು ನ್ಯಾಬ್ ಬರುತ್ತೆ. ಹಿಂಗೆ ನ್ಯಾಬ್ ಓಪನ್ ಆದರೆ ಈಗ ನಿಮಗೆ ಟೋಟಲ್ ಎಲ್ಲ ಫುಲ್ಲು ಇದು ಆಪ್ಷನ್ಸ್ ಏನಂತ ಹೇಳ್ತೀನಿ. ಇದು ಲೈಟಿಂಗ್ಸ್ ಅಂತ, ಇದು RGB ಅಂತ ಹೇಳಿದ್ರೆ ಹಾಫ್ ಫ್ಯೂಚರ್ಸ್ ಇದೆ. ಆಮೇಲೆ ಇದ್ರ ಬ್ಯಾಟ್ರಿ ಕೇಸ್ ಅಂತಂದರೆ ನೋಡಿ, ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಓಕೆ, ಇದು ಕೀ ಕಂಟ್ರೋಲು. ಅಂದರೆ ನೀವು ಸಾಂಗ್ಸ್ ಏನು ಹಾಕ್ಬೇಕಾದ್ರೆ ಗಿಟಾರ್ಗೆ ಏನೋ ಬಂದರೆ ಲೋದು ಇದು ಮಾಡ್ಕೊಬೋದು. ಅದು ODB ಅಂತ ಬರುತ್ತಲ್ಲ, ಅದು ಡಿಸೋಬೈಟ್ಸು. ಆಮೇಲೆ ಇದು ಎಕೋ ಸಿಸ್ಟಮ್ಸ್. ನೀವು ಮೈಕ್ ಏನು ಹಾಕ್ಕೊಂಡ್ರೆ ಎಕೋ ಸಿಸ್ಟಮ್ ಕಂಟ್ರೋಲ್ ಮಾಡ್ಕೊಳ್ಳೋದು. ಆಮೇಲೆ ಇದು ಬಂದು ಆಡಿಯೋ ಅಂದರೆ ನೀವು ಈ ಥರ ಆಕ್ಸ್ ಇರುತ್ತಲ್ಲ, 3.5 mm ಜಾಸ್ತಿ ಇರುತ್ತಲ್ಲ, ಇದು ಹಾಕ್ಕೊಂಡ್ರೆ ನೀವು ಡೈರೆಕ್ಟಿಂದ ಹೋಮ್ ಥಿಯೇಟ್ರಿಂದ ಆಕ್ಸ್ ಹಾಕ್ಕೊಬೋದು. ಅದು ಬಿಟ್ಟರೆ ಇದು ಮೈಕ್ ಆ್ಯಂಡ್ ಗಿಟಾರ್ ಅಂತ ಇದೆ. ನೋಡಿ, ಇದನ್ನ ಆಕ್ಸ್ ಹಾಕ್ಕೊಂಡ್ರೆ ನೀವು ಮಾತಾಡ್ಬೋದು. ಇದು ವಾಲ್ಯೂಮ್. ಇವೆರಡು ಇಷ್ಟು ಫ್ಯೂಚರ್ಸ್ ಇದೆ. ತುಂಬ ಚೆನ್ನಾಗಿದೆ. ಇದ್ರ ಫ್ಯೂಚರ್ಸ್ ಬಂದಿದೆ. ನೋಡಿ, ಈಗ ಪ್ಲೇಸ್ಟೋರಲ್ಲಿ ಸೋನಿ ಮ್ಯೂಸಿಕ್ ಸೆಂಟರ್ ಅಂತ ಆ್ಯಪ್ ಇದು ಮಾಡಿಕೊಂಡ್ರೆ ಆಲ್ರೆಡಿ ನಾನು ಆ್ಯಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು. ಅದಾದ ನಂತರ ಏನು ಮಾಡಬೇಕು ಅಂದರೆ ನಾವು ಪೇರಿಂಗ್ ಮಾಡ್ಕೊಬೇಕು.
ಅದು ನ್ಯೂ ಡಿವೈಸ್ ಪೇರಿಂಗ್ ಮಾಡಬೇಕು ಅಂದರೆ ಅದು ಸಿಸ್ಟಮ್ನ ಆನ್ ಮಾಡಾದ ನಂತರ ಆಟೋಮೆಟಿಕಲ್ಲಿ ನ್ಯೂ ಪೇರಿಂಗ್ ಡಿವೈಸ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಬಂತು. ಆಲ್ರೆಡಿ ಇಲ್ಲಿ ಡಿವೈಸ್ ಏನೇನು ಇತ್ತು ಆ ನೇಮ್ ಶೋ ಆಗುತ್ತೆ. ಅದನ್ನ ಕನೆಕ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಕನೆಕ್ಟ್ ಕೊಟ್ಟರೆ ಒಂದು ಬೀಪ್ ಸೌಂಡ್ ಬರುತ್ತೆ. ಕನೆಕ್ಟ್ ಆಗ್ತಾಯಿದೆ. ಓಕೆ, ಕನೆಕ್ಟ್ ಆಯಿತು. ಕನೆಕ್ಟ್ ಆದ ನಂತರ ನೋಡಿ ಅದು ನಾನು ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಡೈರೆಕ್ಟ್ಲಿ ನೀವು ಟೋಟಲ್ ಅದು 2.900, 3.300 ಆ್ಯಂಡ್ 4900 ಅಂತ ಅಪ್ಲಿಕೇಶನ್ ಸಾಫ್ಟ್ವೇರ್ ಬರುತ್ತೆ. ನೀವು ಡೈರೆಕ್ಟ್ ಏನು ಇನ್ಸ್ಟಾಲ್ ಮಾಡಬೇಕು ಅಂದರೆ ಅದನ್ನ DC ಪವರ್ ಕೇಬಲ್ನ ಪ್ಲಗ್ ಮಾಡಿಬಿಟ್ಟೇ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಗ್ರೂಪ್ ವಿತ್ ಅಪ್ ದಿ ಆರ್ಡರ್ ಸ್ಪೀಕರ್ ಅಂತ ಬಂದಿದೆ. ಇದು ಪಾರ್ಟಿ ಅಂದರೆ ಸೋನಿ ಸ್ಪೀಕರ್ ಯಾವುದೇ ಎನಿ ಬ್ರ್ಯಾಂಡೆಡ್ ಇದ್ರೂ ನೀವು ಪಾರ್ಟಿ ಕನೆಕ್ಟ್ ಮಾಡ್ಕೊಬೋದು. ಈಗ ಆಲ್ರೆಡಿ ನಮ್ಮ ಹತ್ರ ಅದರ್ಸ್ ಇನ್ನೊಂದು ಸ್ಪೀಕರ್ ಇದೆ 33 ಅಂತ ಅಂದ್ಬಿಟ್ಟು SRS 333 ಅಂತ ಇದೆ. ಅದನ್ನ ಪೇರಿಂಗ್ ಮಾಡ್ತೀನಿ ನೋಡಿ. ಈಗ SRS ಅಂತ ಬಂತು. ಈಗ ಕನೆಕ್ಟ್ ಆಗಿದ್ರೆ ನೆಕ್ಸ್ಟ್ ಕೊಟ್ಟರೆ ಆಲ್ರೆಡಿ ಆಟೋಮೆಟಿಕ್ ಆಲ್ರೆಡಿ ರೆಡಿ ಅಂತ ಇದೆ. ಓಕೆ ಕೊಟ್ಟರೆ ಓಕೆ, ಅದು ಬ್ಯಾಟ್ರಿ ಹೇಳ್ತಾ ಇದೆ ಅದು ನೋಡಿ. ಈಗ ಆಲ್ರೆಡಿ ಕನೆಕ್ಟ್ ಆಯಿತು. ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಅದು ಡಿವೈಸ್ದು ಯಾವ ಥರ ಎಫೆಕ್ಟ್ ಬರುತ್ತೆ ಅಂತ. ಓಕೆ, ಆಲ್ರೆಡಿ ಕನೆಕ್ಟ್ ನಂತರ ಅದು ಐಕಾನ್ಸ್ ಹೋಗುತ್ತೆ, ಅದು ಸ್ಕ್ರೀನ್ ಮೇಲೆ ಹೋಗುತ್ತೆ, ಅದು ಶೋ ಆಗುತ್ತೆ. 50 ಸೆಕೆಂಡ್ಸ್ ಅಂತ ಬರುತ್ತೆ. ಅದು ಶೋ ಆದಮೇಲೆ ನಂತರ ಡಿಸಪೈರ್ ಆಗುತ್ತೆ ಪೇಜು. ಅದಾದ ನಂತರ ನಾವು ಪ್ಲೇ ಮಾಡಬೇಕಾಗುತ್ತೆ ನೋಡಿ. ಆಲ್ರೆಡಿ ಪ್ಲೇ ಆಯಿತು. ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ, ಒಂದು ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ.